ಎಲ್ಲ ಸ್ಪರ್ಧಾ ಮಿತ್ರರಿಗೂ ಎಚ್.ಜೆ. ಅಕಾಡೆಮಿಗೆ ಹಾರ್ದಿಕ ಸ್ವಾಗತ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ ಅಂದ್ರೆ ಸ್ವಾತಂತ್ರ್ಯೋತ್ತರ ಭಾರತದ ಬಗ್ಗೆ ಮಾತಾಡೋಣ. ಇದು ಎಂಥ ಟಾಪಿಕ್ ಅಂದ್ರೆ ಎಕ್ಸಾಮ್ನಲ್ಲಿ ಪದೇ ಪದೇ ಬರುತ್ತೆ, ಆದರೆ ಅಷ್ಟೇ ಕನ್ಫ್ಯೂಸ್ ಕೂಡ ಮಾಡುತ್ತೆ. ಇವತ್ತು ಆ ಎಲ್ಲ ಕನ್ಫ್ಯೂಷನ್ಗೆ ಒಂದು ಫುಲ್ ಸ್ಟಾಪ್ ಇಡೋಣ. ಈ ಕ್ಲಾಸ್ ಮುಗಿಯೋ ಹೊತ್ತಿಗೆ ನಿಮ್ಮ ಪಾಕೆಟ್ನಲ್ಲಿ ಕೆಲವು ಮಾರ್ಕ್ಸ್ ಪಕ್ಕಾ ಇರುತ್ತೆ, ಗ್ಯಾರಂಟಿ. ನೋಡಿ, ಕೇವಲ ಪ್ರಶ್ನೆಗೆ ಉತ್ತರ ಹೇಳಿ ಮುಂದೆ ಹೋಗೋದು ನಮ್ಮ ಉದ್ದೇಶ ಅಲ್ಲ. ಆ ಪ್ರಶ್ನೆ ಯಾಕೆ ಬಂತು, ಅದರ ಹಿಂದಿರೋ ಕಾನ್ಸೆಪ್ಟ್ ಏನು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಪ್ರಶ್ನೆ ಹೇಗೆ ಬೇಕಾದರೂ ಕೇಳಿ ನಾವು ಆನ್ಸರ್ ಮಾಡ್ಬೋದು, ಸರಿ ತಾನೇ? ಸೊ ಇವತ್ತು ನಿಮ್ಮ ಎಲ್ಲ ಡೌಟ್ಸ್, ಎಲ್ಲ ಗೊಂದಲಗಳನ್ನು ತೆಗೆದುಹಾಕಿ ಅದನ್ನು ಕಾನ್ಫಿಡೆನ್ಸ್ ಆಗಿ ಕನ್ವರ್ಟ್ ಮಾಡೋಣ. ಒಂದು ನಿಮಿಷ ಯೋಚನೆ ಮಾಡಿ. ಇವತ್ತು ನಾವು ಡಿಸ್ಕಸ್ ಮಾಡೋ ಇದೇ ಪ್ರಶ್ನೆಗಳು ನಾಳೆ ನಿಮ್ಮ ಎಕ್ಸಾಮ್ ಪೇಪರ್ನಲ್ಲಿ ಪ್ರಿಂಟ್ ಆಗಿ ಬಂದರೆ ಆನ್ಸರ್ ಮಾಡೋಕೆ ರೆಡಿ ಇದ್ದೀರಾ? ಚಿಂತೆ ಬೇಡ, ಈ ಸೆಷನ್ ಮುಗಿಯೋ ಅಷ್ಟರಲ್ಲಿ ನೀವು 100% ರೆಡಿ ಇರ್ತೀರಾ. ಹಾಗಾದ್ರೆ ಇನ್ನೇಕೆ ತಡ, ಶುರು ಮಾಡೋಣ ಅಲ್ವಾ? ಸರಿ, ನಮ್ಮ ಮೊದಲ ಟಾಪಿಕ್. ಇದು ಎಂಥ ಟಾಪಿಕ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊಳ್ಳೋ ಜಾಗ. ಅದೇ ಗವರ್ನರ್ ಜನರಲ್ಸ್ ಅಲ್ವಾ? ಬ್ರಿಟಿಷ್ ಇಂಡಿಯಾದ ಕೊನೆ ಗವರ್ನರ್ ಜನರಲ್ ಯಾರು? ಇಂಡಿಪೆಂಡೆಂಟ್ ಇಂಡಿಯಾದ ಮೊದಲ ಗವರ್ನರ್ ಜನರಲ್ ಯಾರು? ಮತ್ತೆ ಇಂಡಿಯಾದ ಕೊನೆ ಗವರ್ನರ್ ಜನರಲ್ ಯಾರು? ಅಬ್ಬಬ್ಬಾ, ಕೇಳೋಕ್ ಒಂದೇ ಥರ ಇದೆ, ಆದ್ರೆ ಉತ್ತರ ಬೇರೆ ಬೇರೆ. ಇವತ್ತು ಎಲ್ಲಾ ಗೊಂದಲಕ್ಕೆ ಪರ್ಮನೆಂಟ್ ಆಗಿ ಒಂದು ಪರಿಹಾರ ಕಂಡಿಡಿಯೋಣ. ನೋಡಿ ಇಲ್ಲಿ, ನಿಮ್ಮ ಎಲ್ಲ ಕನ್ಫ್ಯೂಷನ್ಗೆ ಕಾರಣನೇ ಈ 4 ಟೈಟಲ್ಗಳು: ಲಾಸ್ಟ್ ಬ್ರಿಟಿಷ್ ಗವರ್ನರ್ ಜನರಲ್, ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ, ಲಾಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಫಸ್ಟ್ ಇಂಡಿಯನ್ ಗವರ್ನರ್ ಜನರಲ್. ಎಲ್ಲ ಒಂದಕ್ಕೊಂದು ತಳುಕಾಕೊಂಡಿದೆ, ಅದಕ್ಕೆ ಪರೀಕ್ಷೆಯಲ್ಲಿ ತಪ್ಪಾಡೋದು. ಬಟ್ ಡೋಂಟ್ ವರಿ, ಇವತ್ತಿನಿಂದ ಆ ಮಿಸ್ಟೇಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಇದನ್ನ ಒಂದು ಸಿಂಪಲ್ ಟೈಮ್ಲೈನ್ ಹಾಕಿ ಕತೆ ದರ ಅರ್ಥ ಮಾಡ್ಕೊಳ್ಳೋಣ. ರೆಡಿ? ಓಕೆ, ಈ ಟೈಮ್ಲೈನ್ ಕಡೆ ಗಮನ ಕೊಡಿ. ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫಸ್ಟ್, ಆಗಸ್ಟ್ 14, 1947. ಆ ದಿನ ಲಾರ್ಡ್ ಮೌಂಟ್ ಬ್ಯಾಟನ್, ಬ್ರಿಟಿಷ್ ಇಂಡಿಯಾದ ಲಾಸ್ಟ್ ಗವರ್ನರ್ ಜನರಲ್. ಕ್ಲಿಯರಾ? ಆದರೆ ಮ್ಯಾಜಿಕ್ ನೋಡಿ, ನೆಕ್ಸ್ಟ್ ಡೇ ಅಂದ್ರೆ ಆಗಸ್ಟ್ 15, 1947ಗೆ ನಮಗೆ ಸ್ವಾತಂತ್ರ್ಯ ಬಂತು. ಅದೇ ಮೌಂಟ್ ಬ್ಯಾಟನ್ ಈಗ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆದ್ರು. ವ್ಯಕ್ತಿಯೊಬ್ರೇ, ಆದರೆ ಅವ್ರ ಟೈಟಲ್ ಚೇಂಜ್ ಆಯ್ತು. ಅರ್ಥ ಆಯ್ತಾ? ನೆಕ್ಸ್ಟ್, ಜೂನ್ 1948. ಮೌಂಟ್ ಬ್ಯಾಟನ್ ಹೋದಮೇಲೆ ಸಿ ರಾಜಗೋಪಾಲಾಚಾರಿ ಅವರು ಬರ್ತಾರೆ. ಇವ್ರ ಬಗ್ಗೆ 2 ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಇವರೇ ನಮ್ಮ ಮೊದಲ ಭಾರತೀಯ ಮತ್ತು ಒಟ್ಟಾರೆಯಾಗಿ ಕೊನೆಯ ಗವರ್ನರ್ ಜನರಲ್. ಫೈನಲಿ ಜಾನ್ವರಿ 26, 1950 ನಮ್ಮ ಸಂವಿಧಾನ ಜಾರಿಗೆ ಬಂತು. ಆ ದಿನದಿಂದ ಗವರ್ನರ್ ಜನರಲ್ ಪೋಸ್ಟ್ ಖಾಲಿಯಾಗಿ ನಮ್ಮ ದೇಶಕ್ಕೆ ರಾಷ್ಟ್ರಪತಿಯನ್ನು ಹುದ್ದೆ ಬಂತು. ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸಿಂಪಲ್ ಅಲ್ವಾ? ಈ ಸ್ಟೋರಿ ನೆನಪಿದ್ರೆ ಸಾಕು. ಸರಿ, ಈಗ ಕಾನ್ಸೆಪ್ಟ್ ನೋಡಿದ್ವಿ. ಈಗ ಅದ ಮೇಲೆ ಕ್ವೆಶ್ಚನ್ ಹೇಗೆ ಬರುತ್ತೆ ನೋಡೋಣ. ನೋಡಿ, 2012ರ PCIRB ಎಕ್ಸಾಮ್ನಲ್ಲಿ ಕೇಳಿದ ಪ್ರಶ್ನೆ ಇದು. ಸ್ವತಂತ್ರ ಭಾರತದ ಮೊಟ್ಟಮೊದಲ ಗವರ್ನರ್ ಜನರಲ್ ಯಾರು ಅಂತ. ಈಗ ತಾನೇ ನಾವು ಟೈಮ್ ಲೈನಲ್ಲಿ ನೋಡಿದ್ಲಿ, ಆಗಸ್ಟ್ 15, 1947ಗೆ ಆ ಪೋಸ್ಟ್ಗೆ ಬಂದಿದ್ಯಾರು? ಕರೆಕ್ಟ್, ಲಾರ್ಡ್ ಮೌಂಟ್ ಬ್ಯಾಟನ್. ಸೊ ಆಪ್ಷನ್ ನೋಡಿದ ತಕ್ಷಣ ಆನ್ಸರ್ ಗೊತ್ತಾಗಬೇಕು. ಇನ್ನೊಂದು ಪ್ರಶ್ನೆ ನೋಡಿ, ಇದೇ ಟಾಪಿಕ್ ಮೇಲೆ. ಇದು ಒಂದ್ಸರಿ ಅಲ್ಲ, 2 ಸಾರಿ ರಿಟೀಟ್ ಆಗಿದೆ. ವಾರ್ಡರ್ 2015 ಮತ್ತು CPC 2004 ಎರಡರಲ್ಲೂ ಬಂದಿದೆ. ಪ್ರಶ್ನೆ: ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಇಲ್ಲಿ ಬ್ರಿಟಿಷ್ ಅನ್ನೋ ಪದ ತುಂಬಾ ಇಂಪಾರ್ಟೆಂಟ್. ಬ್ರಿಟಿಷರಲ್ಲಿ ಕೊನೆಯನು ಯಾರು? ಮತ್ತೆ ನಮ್ಮ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್. ಕ್ಲಿಯರ್ ಅಲ್ವಾ? ಓಕೆ, ಈಗ ಬಂತು ನೋಡಿ ಅಸಲಿ ಟ್ವಿಸ್ಟ್. ತುಂಬಾ ಜನ ತಪ್ಪು ಮಾಡೋದು ಇಲ್ಲೇ. 2016ರ CPC ಎಕ್ಸಾಮ್ನ ಪ್ರಶ್ನೆ: ಸ್ವತಂತ್ರ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು? ಗಮನಿಸಿ, ಇಲ್ಲಿ ಬ್ರಿಟಿಷ್ ಅಂತಾನೂ ಕೇಳಿಲ್ಲ, ಭಾರತೀಯ ಅಂತಾನೂ ಕೇಳಿಲ್ಲ. ಜಸ್ಟ್ ಕೊನೆಯವರು ಯಾರು ಅಂತ ಕೇಳಿದ್ದಾರೆ. ಮೌಂಟ್ ಬ್ಯಾಟನ್ ಮೊದಲನೆಯವರು. ಅವರಾದ್ಮೇಲೆ ಬಂದಿದ್ದು ಸಿ ರಾಜಗೋಪಾಲಾಚಾರಿ. ಅವರಾದ್ಮೇಲೆ ಆ ಪೋಸ್ಟ್ ಇರಲೇ ಇಲ್ಲ. ಹಾಗಾದ್ರೆ ಕೊನೆಯವರು ಯಾರು? ಎಕ್ಸಾಕ್ಟ್ಲಿ, ಸಿ ರಾಜಗೋಪಾಲಾಚಾರಿ. ಇದನ್ನೇ ಅರ್ಥ ಮಾಡ್ಕೋಬೇಕು. ಈ ಕಾನ್ಸೆಪ್ಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಲೇಟೆಸ್ಟ್ ಪ್ರೂಫ್ ಬೇಕಾ? ಇಲ್ಲಿದೆ ನೋಡಿ. ರೀಸೆಂಟ್ ಆಗಿ ನಡೆದ 2024 PSI ಎಕ್ಸಾಮ್. ಅಲ್ಲೂ ಸೇಮ್ ಕ್ವೆಶ್ಚನ್. ಕೆಳಗಿನವುಗಳಲ್ಲಿ ಭಾರತದ ಕೊನೆಯ ಗವರ್ನರ್ ಜನರಲ್ ಯಾರು ಅಂತ. ಈಗ ನಿಮ್ಗೆ ಇದರ ಉತ್ತರ ಕಣ್ಮುಚ್ಕೊಂಡು ಹೇಳಕ್ ಬರಬೇಕು ಅಲ್ವಾ? ಸಿ ರಾಜಗೋಪಾಲಾಚಾರಿ. ಎಕ್ಸಾಮಿನರ್ಸ್ ನಿಮ್ಮನ್ನ ಟೆಸ್ಟ್ ಮಾಡೋದೇ ಹೀಗೆ. ಕಾನ್ಸೆಪ್ಟ್ ಎಷ್ಟು ಡೀಪ್ ಆಗಿ ಅರ್ಥ ಆಗಿದೆ ಅಂತ ನೋಡ್ತಾರೆ. ರೈಟ್, ಗವರ್ನರ್ ಜನರಲ್ ಕತೆ ಮುಗೀತು. ಆ ಗೊಂದಲ ಈಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ದೇಶ ಕಟ್ಟೋ ಕೆಲಸದಲ್ಲಿ ಇನ್ನೊಂದು ದೊಡ್ಡ ಸವಾಲು, ಅದೇ ಭಾರತದ ಏಕೀಕರಣ, ಅಂದ್ರೆ ಇಂಟಿಗ್ರೇಷನ್ ಆಫ್ ಇಂಡಿಯಾ. ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಸುಮಾರು 500ಕ್ಕೂ ಹೆಚ್ಚು ರಾಜರ ಸಂಸ್ಥಾನಗಳಿದ್ವು. ಅವೆಲ್ಲವನ್ನೂ ಒಟ್ಟುಗೂಡಿಸಿ ಇವತ್ತಿನ ಭಾರತವನ್ನ ಕಟ್ಟಿದ್ದು ಸಾಮಾನ್ಯ ಕೆಲಸ ಅಲ್ಲ. ಇದರಲ್ಲಿ ಸರ್ದಾರ್ ಪಟೇಲ್ರ ಪಾತ್ರವನ್ನ ಮರೆಯೋಕ್ ಸಾಧ್ಯವೇ ಇಲ್ಲ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ನೋಡೋದಾದ್ರೆ
ಈ ಏಕೀಕರಣದಲ್ಲಿ ನಾವು 3 ಮುಖ್ಯವಾದ ಘಟನೆಗಳ ಮೇಲೆ ಫೋಕಸ್ ಮಾಡಬೇಕು. 1, ಹೈದರಾಬಾದ್ ತರಹದ ಸಂಸ್ಥಾನಗಳನ್ನ ಹೇಗೆ ಭಾರತಕ್ಕೆ ಸೇರಿಸ್ಕೊಂಡ್ರು ಅನ್ನೋದು. 2, ಪಾಂಡಿಚೇರಿಲಿದ್ದ ಫ್ರೆಂಚರನ್ನ ಹೇಗೆ ಕಳಿಸಿದ್ರು. ಮತ್ತು 3, ಗೋವಾದಲ್ಲಿದ್ದ ಪೋರ್ಚುಗೀಸರನ್ನ ಹೇಗೆ ಹೊರಹಾಕಿದ್ರು. ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಫಸ್ಟ್, ಹೈದರಾಬಾದ್ ಕಥೆ. ಅಲ್ಲಿನ ನಿಜಾಮ ಭಾರತದ ಜೊತೆ ಸೇರೋಕೆ ನೋ ಅಂತ ಹೇಳ್ಬಿಟ್ಟಿದ್ದ. ತಾನೊಂದು ಸ್ವತಂತ್ರ ದೇಶ ಮಾಡ್ಕೋತೀನಿ ಅಂತಿದ್ದ. ಆಗ ನಮ್ಮ ಗೃಹ ಮಂತ್ರಿ ಸರ್ದಾರ್ ಪಟೇಲರು ಸುಮ್ಮನೆ ಕೂರ್ಲಿಲ್ಲ. ಆಪರೇಷನ್ ಪೋಲೋ ಅಂತ ಒಂದು ಕೋಡ್ ನೇಮ್ ಕೊಟ್ಟು ಪೊಲೀಸ್ ಆಕ್ಷನ್ಗೆ ಇಳಿದರು. ಸೆಪ್ಟೆಂಬರ್ 1948 ನಡೆದ ಈ ಮಿಲಿಟರಿ ಆಕ್ಷನ್ ಹೈದರಾಬಾದ್ನ ಭಾರತದ ಜೊತೆ ಸೇರಿಸ್ತು. ನೋಡಿ, ಇದೇ ಪಾಯಿಂಟ್ ಮೇಲೆ 2020ರ PC KSRP ಅಂಡ್ IRB ಪರೀಕ್ಷೆಯಲ್ಲಿ ಡೈರೆಕ್ಟ್ ಕ್ವೆಶ್ಚನ್ ಬಂದಿದೆ. ಸ್ವಾತಂತ್ರ್ಯದ ನಂತರ ಇಂಡಿಯನ್ ಆರ್ಮಿ ವಶಪಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂತ. ಉತ್ತರ ಏನು? ಸಿಂಪಲ್, ಆಪರೇಷನ್ ಪೋಲೋ ಮೂಲಕ ವಶಪಡಿಸಿಕೊಂಡಿದ್ದು ಹೈದರಾಬಾದ್. ಸರಿ, ಹೈದರಾಬಾದ್ ಆಯಿತು. ಈಗ ಫ್ರೆಂಚರ ಕಡೆ ಬರೋಣ. 2018ರ PSI ವೈರ್ಲೆಸ್ ಎಕ್ಸಾಮ್ನಲ್ಲಿ ಕೇಳಿದ್ರು, 1954ರಲ್ಲಿ ಸ್ವತಂತ್ರ ಆಗೋಕ್ಕೂ ಮುಂಚೆ ಪಾಂಡಿಚೇರಿ ಯಾರ ಕಂಟ್ರೋಲ್ನಲ್ಲಿತ್ತು ಅಂತ. ನೆನ್ಪಿಡಿ, ಪಾಂಡಿಚೇರಿ, ಕಾರೈಕಲ್, ಯಾನಂ, ಮಾಹೆ ಇವೆಲ್ಲ ಫ್ರೆಂಚರ ಕಾಲೋನಿಗಳಾಗಿದ್ವು. ಅವ್ರ ಜೊತೆ ಮಾತುಕತೆ ನಡೆಸಿ 1954ರಲ್ಲಿ ಶಾಂತಿಯುತವಾಗಿ ಅದನ್ನ ಭಾರತಕ್ಕೆ ಸೇರಿಸ್ಕೊಳ್ಳಲಾಯಿತು. ಆದರೆ ಪೋರ್ಚುಗೀಸರು ಇಷ್ಟು ಸುಲಭವಾಗಿ ಬಿಟ್ಕೊಡ್ಲಿಲ್ಲ. ಅವ್ರ ಕತೆನೇ ಬೇರೆ. ಈ ನಂಬರ್ ನೋಡಿ, 1961. ಇದನ್ನ ನಿಮ್ಮ ಮೈಂಡ್ನಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದೊಂದು ಪ್ಯಾಟರ್ನ್ ಅಲರ್ಟ್ ಇದ್ದಾಗೆ. ಎಕ್ಸಾಮಿನರ್ಸ್ಗೆ ಈ ವರ್ಷ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಯಾಕೆ? ಏನಾಯ್ತು 1961ನಲ್ಲಿ? ಯೋಚನೆ ಮಾಡಿ. ಈ ವರ್ಷಕ್ಕೂ ಗೋವಾಕ್ಕೂ ಏನೋ ಒಂದು ದೊಡ್ಡ ಲಿಂಕ್ ಇದೆ. ಈಗ ನೋಡಿ ಮಜಾ, ಒಂದೇ ಕಾನ್ಸೆಪ್ಟ್ ಎಷ್ಟು ಸಾರಿ ಹೇಗೆಲ್ಲ ಕೇಳಿದ್ದಾರೆ ಅಂತ. 2011 PC ಎಕ್ಸಾಮ್. 1961ರಲ್ಲಿ ಪೋರ್ಚುಗೀಸರಿಂದ ಫ್ರೀ ಆದ ಜಾಗ ಯಾವುದು? ಆನ್ಸರ್ ಗೋವಾ. 2010 CPC ಎಕ್ಸಾಮ್. 1961ರಲ್ಲಿ ಇಂಡಿಯನ್ ಆರ್ಮಿ ಪೋರ್ಚುಗೀಸರಿಂದ ಯಾವ ಜಾಗವನ್ನ ಲಿಬ್ರೇಟ್ ಮಾಡ್ತು? ಆನ್ಸರ್ ಮತ್ತೆ ಗೋವಾ. 2017 CPC NHK ಎಕ್ಸಾಮ್. ಗೋವಾ ಪೋರ್ಚುಗೀಸರಿಂದ ಲಿಬ್ರೇಟ್ ಆದ ವರ್ಷ ಯಾವುದು? ಆನ್ಸರ್ 1961. ಸೊ ಗೋವಾ, ಪೋರ್ಚುಗೀಸ್, 1961 ಈ 3 ಪದಗಳು ನಿಮ್ಮ ತಲೆಯಲ್ಲಿ ಲಾಕ್ ಆಗಿರಬೇಕು. ಪ್ರಶ್ನೆ ಹೇಗೆ ತಿರ್ಸಿ ಕೇಳಿದ್ರು 1 ಮಾರ್ಕ್ ಪಕ್ಕಾ. ಓಕೆ, ದೇಶದ ಗಡಿಗಳನ್ನ ಒಂದು ಮಾಡೋ ಕೆಲ್ಸ ಮುಗೀತು. ಆದ್ರೆ ಬರೀ ಭೂಮಿ ಸೇರಿದ್ರೆ ದೇಶ ಆಗತ್ತಾ? ಇಲ್ಲ. ಅಲ್ಲಿರೋ ಜನರನ್ನ, ಸಮಾಜವನ್ನ ಒಂದು ಮಾಡಬೇಕು, ದೇಶದ ಆತ್ಮವನ್ನ ಕಟ್ಟಬೇಕು. ಈ ನಿಟ್ಟಿನಲ್ಲಿ ನಡೆದ ಕೆಲವು ಮಹತ್ವದ ಚಳವಳಿಗಳ ಬಗ್ಗೆನೂ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಬರ್ತವೆ. ನೋಡೋಣ ಬನ್ನಿ. ಎಲ್ಲ ಕ್ರಾಂತಿಗಳ ಮೂಲ ಆಧ್ಯಾತ್ಮಿಕ. ನನ್ನ ಎಲ್ಲಾ ಕೆಲಸದ ಒಂದೇ ಗುರಿ ಹೃದಯಗಳನ್ನ ಒಂದು ಮಾಡೋದು. ಇದು ಆಚಾರ್ಯ ವಿನೋಬಾ ಭಾವೆ ಅವರ ಮಾತು. ಈ ಒಂದು ಲೈನ್ ಅವರ ಭೂದಾನ ಚಳವಳಿಯ ಇಡೀ ಫಿಲಾಸಫಿಯನ್ನ ಹೇಳುತ್ತೆ. ಬಂದೂಕ್ ಹಿಡಿದು ಮಾಡೋದೇ ಕ್ರಾಂತಿಯಲ್ಲ, ಜನರ ಮನಸ್ಸು ಗೆಲ್ಲೋದು ಅಸಲಿ ಕ್ರಾಂತಿ ಅಂತ ಅವರು ತೋರಿಸ್ಕೊಟ್ರು. ಹಾಗಾದ್ರೆ ಏನಿದು ಭೂದಾನ ಚಳವಳಿ? ತುಂಬಾ ಸಿಂಪಲ್, ಆದರೆ ಸಿಕ್ಕಾಪಟ್ಟೆ ಪವರ್ಫುಲ್ ಐಡಿಯಾ. ಸ್ಟೆಪ್ 1, ವಿನೋಬಾ ಭಾವೆಯವರು ದೇಶಾದ್ಯಂತ ಪಾದಯಾತ್ರೆ ಮಾಡಿ ದೊಡ್ಡ ಜಮೀನ್ದಾರರನ್ನ ಭೇಟಿ ಮಾಡ್ತಿದ್ರು. ಸ್ಟೆಪ್ 2, ಅವ್ರ ಹತ್ರ ಹೋಗಿ ನಿಮ್ ಹತ್ರ ಇರೋ 1000 ಎಕರೆ ಜಮೀನಲ್ಲಿ ಒಂದಷ್ಟು ಭಾಗವನ್ನ ಭೂಮಿ ಇಲ್ಲದ ಬಡವರಿಗೆ ದಾನ ಮಾಡಿ ಅಂತ ಪ್ರೀತಿಯಿಂದ ಕೇಳ್ತಿದ್ರು. ಸ್ಟೆಪ್ 3, ಹೀಗೆ ದಾನವಾಗಿ ಬಂದ ಭೂಮಿಯನ್ನ ಬಡವರಿಗೆ ಹಂಚ್ತಿದ್ರು. ಯಾವುದೇ ಹಿಂಸೆ ಇಲ್ಲ, ಜಗಳ ಇಲ್ಲ, ಇದೊಂದು ರಕ್ತರಹಿತ ಕ್ರಾಂತಿ. ಮತ್ತೆ ಬಂತ್ ನೋಡಿ ನಮ್ಮ ಪ್ಯಾಟರ್ನ್ ಅಲರ್ಟ್. ಎಕ್ಸಾಮಿನರ್ಸ್ ಫೇವ್ರೆಟ್ ಕ್ವೆಶ್ಚನ್ ಇದು. ಭೂದಾನ ಚಳುವಳಿಯನ್ನ ಶುರು ಮಾಡಿದ್ದು ಯಾರು? ಈ ಪ್ರಶ್ನೆ PC 2012, PSI 2003, PC 2008, DSI 2018 ಹೀಗೆ ಲಿಸ್ಟ್ ನೋಡಿ ಕನಿಷ್ಠ 4 ಸಾರಿ ಬೇರೆ ಬೇರೆ ಎಕ್ಸಾಮ್ಸ್ನಲ್ಲಿ ರಿಪೀಟ್ ಆಗಿದೆ. ಸೊ ಉತ್ತರ ಮಾತ್ರ ಒಂದೇ, ಯಾರೋ ಆಚಾರ್ಯ ವಿನೋಬಾ ಭಾವೆ. ಇದು ಮರೆಯೋ ಹಾಗಿಲ್ಲ. ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. 2012ರ PC KSRP ಎಕ್ಸಾಮ್ನ ಪ್ರಶ್ನೆ. ಸ್ವತಂತ್ರ ಭಾರತದಲ್ಲಿ ಸಂಪೂರ್ಣ ಕ್ರಾಂತಿ ಅಥವಾ ಟೋಟಲ್ ರೆವಲ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಕೊಟ್ಟೋರು ಯಾರು? ಉತ್ತರ ಜಯಪ್ರಕಾಶ್ ನಾರಾಯಣ್ ಅಂದ್ರೆ JP ಅವರ ಪ್ರಕಾರ ಕ್ರಾಂತಿ ಅಂದ್ರೆ ಬರೀ ಸರ್ಕಾರ ಬದಲಾಯಿಸೋದಲ್ಲ, ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲಾ ಕಡೆ ಬದಲಾವಣೆ ಆಗಬೇಕು. ಅದನ್ನೇ ಅವರು ಸಂಪೂರ್ಣ ಕ್ರಾಂತಿ ಎಂದಿದ್ದು. ಸರಿ, ನಾವೀಗ ನಮ್ಮ ಡಿಸ್ಕಷನ್ನ ಕೊನೆ ಹಂತಕ್ಕೆ ಬಂದಿದ್ದೇವೆ. ಈ ಫೈನಲ್ ರೌಂಡ್ನಲ್ಲಿ ನಮ್ಮ ದೇಶದ ಆರಂಭಿಕ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟ ಕೆಲವು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನ ಫಟಾಫಟ್ ಅಂತ ನೋಡಿಬಿಡೋಣ. ಇಲ್ಲಿ 2 ತುಂಬಾ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ಸ್ ಇವೆ. ಒಂದು ಬ್ಯಾಂಕಿಂಗ್ ಬಗ್ಗೆ. 2023ರ KEA KREDL ಎಕ್ಸಾಮ್ನಲ್ಲಿ ಕೇಳಿದ್ರು,
ಇವತ್ತು ನಾವೆಲ್ಲ ನೋಡೋ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹಳೆ ಹೆಸರೇನು ಅಂತ. ಅದರ ಹಳೆ ಹೆಸರು ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. 1945ರಲ್ಲಿ ಅದನ್ನು ರಾಷ್ಟ್ರೀಕರಣ ಮಾಡಿ SBI ಅಂತ ಹೆಸರು ಚೇಂಜ್ ಮಾಡಿದ್ರು. ಇನ್ನೊಂದು ಶಾಕಿಂಗ್ ಕ್ವೆಶ್ಚನ್, ಇದು 2021ರ ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಬಂದಿದ್ದು. ಭಾರತದಲ್ಲಿ ಫಸ್ಟ್ ಟೈಮ್ ಡಿಮಾನಿಟೈಸೇಷನ್ ಅಥವಾ ಅನಾಣ್ಯೀಕರಣ ಆಗಿದ್ದು ಯಾವಾಗ ಅಂತ. ಎಲ್ಲರೂ 2016 ಅಂದ್ಕೋತಾರೆ, ಆದರೆ ತಪ್ಪು. ಆಶ್ಚರ್ಯ ಅಂದ್ರೆ ನಮಗೆ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆನೆ, ಅಂದ್ರೆ 1946ರಲ್ಲೇ ಮೊದಲ ಬಾರಿಗೆ ಡಿಮಾನಿಟೈಸೇಷನ್ ಆಗಿತ್ತು. ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ಚರ್ಚೆ ಸ್ವಾತಂತ್ರ್ಯೋತ್ತರ ಭಾರತದ ಬಗ್ಗೆ ಇದ್ದ ನಿಮ್ಮ ಹಲವಾರು ಗೊಂದಲಗಳನ್ನು ದೂರ ಮಾಡಿದೆ ಮತ್ತು ಪರೀಕ್ಷೆಯಲ್ಲಿ ಕೆಲವು ಅಂಕಗಳನ್ನು ಖಚಿತಪಡಿಸಿದೆ ಅಂತ ನಾನು ನಂಬಿದ್ದೀನಿ. ಇದೇ ಥರದ ಕಷ್ಟಕರವಾದ ಟಾಪಿಕ್ಗಳನ್ನು ಸಿಂಪಲ್ ಆಗಿ ಕತೆ ರೂಪದಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ನಮ್ಮ HGA ಅಕಾಡೆಮಿ ಚಾನಲ್ಗೆ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಶ್ಲೇಷಣೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಮ ಮುಂದಿನ ಎಲ್ಲ ಪರೀಕ್ಷೆಗಳಿಗೂ ಆಲ್ ದ ಬೆಸ್ಟ್. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.